ನಿಮ್ಮ ಹೆಸರು? ಲಿಖಿತ್ ಅಂತ. ಲೋಹಿತ್. ಕೌಶಿಕ್. ಟೀಚರ್ಸ್ ಒಂದು ವಿಷಯ ಚೇಂಜ್ ಮಾಡ್ಕೋಬೇಕಾದ್ರೆ ಏನ್ ಚೇಂಜ್ ಮಾಡ್ಬೇಕು ಅವರು? ಟೀಚರ್ಸ್ ಏನ್ ಮಾಡ್ಕೋಬೇಕು? ಫ್ರೆಂಡ್ಲಿ ನೇಚರ್ ಇರಲ್ಲ, ಪ್ಲಸ್ ಮೋಸ್ಟ್ ಪ್ರಾಬಬ್ಲಿ ಸ್ಟ್ರಿಕ್ಟ್ ಆಗಿ ನೋಡ್ಕೊಬೇಕು ಅನ್ಕೊಂತಾರೆ. ಅದು ಸಮಟೈಮ್ಸ್ ಕ್ಲಾಶ್ ಆಗುತ್ತೆ ಸ್ಟೂಡೆಂಟ್ಸ್ಗೂ ಟೀಚರ್ಸ್ಗೂ. ಅದರಿಂದ ಆ ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕು. ಬಿಹೇವಿಯರ್ ಅಂದ್ರೆ ಇದು ಅವ್ರ ಪಾಯಿಂಟ್ ಆಫ್ ವ್ಯೂ ಸ್ಟೂಡೆಂಟ್ಸ್ ಮೇಲೆ ಬರೀ ಸ್ಟ್ರಿಕ್ಟ್ನೆಸ್ ಇಂದಾನೆ ಅವ್ರು ಒಳ್ಳೆ ಟೀಚರ್ ಅಂತ ಅವ್ರ ಮೈಂಡ್ ಸೆಟ್ ಇರ್ಬೋದು. ಅದನ್ನ ಸ್ವಲ್ಪ ಚೇಂಜ್ ಇರಬೇಕು, ಬಟ್ ಸ್ವಲ್ಪ ಫ್ರೆಂಡ್ಲಿ ಆಗಿ ಇರಬೇಕು ಅಂತ ಅಷ್ಟೇ. ಕೋ ಫ್ರೆಂಡ್ಲಿ ಆಗಿ ನಮ್ಮ ಜೊತೆ. ನಿಮ್ಮ ಲೈಫಲ್ಲಿ ಹ್ಯಾಪಿ ಎಂಡಿಂಗ್ಸ್ ಇಷ್ಟನಾ, ಸ್ಯಾಡ್ ಎಂಡಿಂಗ್ಸ್ ಇಷ್ಟನಾ? ಫೇತ್ ಎಂಡಿಂಗ್ಸ್ ಇಷ್ಟ. ಐತೆ ಅದು ಒಪ್ಕೊಳ್ಳೇಬೇಕಲ್ಲ, ಏನ್ ನಡೆಯುತ್ತೋ ನಡೆಯುತ್ತೆ. ನಾವೇನು ಚೇಂಜಸ್ ಮಾಡಕ್ಕಾಗಲ್ಲ. ಕೋರ್ಕೊಂಡ್ರು ಅದು ನಡೆಯೋದು ಗ್ಯಾರಂಟಿ ಇಲ್ಲ. ಲೈಫಲ್ಲಿ ಏನಿದ್ರೇನೋ ಹಂಗೆ ಮಿರಾಕಲ್ಸ್ ನಂಬ್ಕೊಂಡು ಹೋಗ್ಬೇಕಷ್ಟೇ ಲೈಫ್ನ. ಮಿರಾಕಲ್ಸ್ ಏನು ಅಂದ್ರೆ ಒಂದ್ ಸಿಚುವೇಶನ್ ಡಿಪೆಂಡ್ಸ್. ಒಂದೊಂದ್ಸತಿ ಹ್ಯಾಪಿ ಎಂಡಿಂಗು ಆಗ್ಬೋದು, ಒಂದ್ಸತಿ ಸ್ಯಾಡ್ ಎಂಡಿಂಗು ಆಗ್ಬೋದು, ಇಲ್ಲಾಂದ್ರೆ ನನ್ನ ಫ್ರೆಂಡ್ ಹೇಳ್ದಂಗೆ ಫೇಟ್ ಎಂಡಿಂಗು ಆಗ್ಬೋದು. ಓಕೆ, ಏನಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಏನಿದ್ರೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ಹೌದು, ಎಕ್ಸ್ಪೆಕ್ಟ್ ಮಾಡಿದಷ್ಟು ನೋವಾಗುತ್ತೆ. ಮದುವೆ ಆದ್ಮೇಲೂ ಕೆಲವೊಬ್ರು ಬೇರೆ ಪರ್ಸನ್ನೇ ಲವ್ ಮಾಡ್ತಾರೆ. ಯಾಕೆ? ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಅವ್ರ ಲೈಫ್ನ ನನ್ನ ಪ್ರಕಾರ ಲೈಫ್ನ ಪರ್ಪಸ್ ಅವ್ರ ಅರ್ಥ ಆಗಲ್ಲ. ಲವ್ ಇಸ್ ಅ ಪರ್ಪಸ್ ಆಫ್ ಲೈಫ್. ಅದು ಒಂದು ಕರೆಕ್ಟ್ ಪರ್ಪಸ್ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಅದು ಏನಕ್ಕೆ ಇರ್ಬೋದು ಅಂದ್ರೆ ಒಂದೊಂದ್ಸತಿ ಒಬ್ರ ಜೊತೆ ಏನಾಗಿರುತ್ತೆ ಅಂದ್ರೆ ಒಂದು ಸಿಚುವೇಶನ್ ಅಲ್ಲಿ ಒಬ್ರಿಗೆ ಗಂಡ ಇಷ್ಟ ಇರಲ್ಲ, ಬಟ್ ಫಸ್ಟ್ ನಾವು ಇನ್ನ ಗ್ಯಾಪ್ನ ಇರುತ್ತೆ. ಓಕೆ, ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅನ್ಕೊಂಡು ಇವ್ರನ್ನ ಎರಡ್ ಸೈಡ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಸ್ವಲ್ಪ ರೀಸನ್ಸ್ ಮೋಹ ಇರ್ಬೋದು, ಕಾಮ ಇರ್ಬೋದು, ಅಂತ ರೀಸನ್ಸ್ ಇಂದ ಮ್ಯಾಕ್ಸಿಮಮ್ ಇದೆಲ್ಲ ನಡೆಯೋದು. ಇದಕ್ಕಿಂತ ಜಾಸ್ತಿ ಅಲ್ಲ ಇಲ್ದಿರೋರು ಆತರ ಹಿಡ್ಕೊಳಲ್ಲ. ಈಗ ಸಿಚುವೇಶನ್ ಡಿಪೆಂಡ್ ಮಾಡಿದ್ರೆ ಮನಿ ಮೇಲೆ ಡಿಪೆಂಡ್ ಸರ್. ಮನಿ ಮೇಲೆ ಅನ್ಸಿದ್ರೆ ಕಲಿಯುಗ, ಏನು ಮಾಡಕ್ಕಾಗಲ್ಲ. ಕಲಿಯುಗ. ಓಕೆ, ಅಂತವ್ರಿಗೆ ನೀವ್ ಏನ್ ಹೇಳ್ಬೇಕು ಅನ್ಕೊಂಡಿ? ಸ್ವಲ್ಪ ಜನಕ್ಕೆ ಏನ್ ಹೇಳಿದ್ರು ಚೇಂಜ್ ಆಗಲ್ಲ. ಹೇಳ್ಬೇಕು ಅನ್ಕೊಂಡಿದ್ರೆ ಏನಂದ್ರೆ ಫಸ್ಟ್ ಅವ್ರು ಏನ್ ಮಾಡ್ತಾರಂತ ಅವ್ರು ಒಂದ್ಸತಿ ಯೋಚನೆ ಮಾಡ್ಬೇಕು. ಒಂದ್ ದಿವಸನೋ, ಒಂದ್ ವಾರನೋ, ಒಂದ್ ತಿಂಗಳು ಕ್ಲೀನಾಗಿ ಅವ್ರು ಯೋಚನೆ ಮಾಡ್ಬೇಕು. ಈ ನಾರ್ಮಲ್ ಲೋಕದಿಂದ ಆಚೆ ಹೋಗ್ಬೇಕು. ಅವರು ಅಲೋನಾಗಿ ಸುತ್ತಬೇಕು. ಒಂಟಿಯಾಗಿ ಸುತ್ತರೆ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರು ಏನಂತ ಏನ್ ಮಾಡ್ತಾರೋ ಅರ್ಥ ಆಗುತ್ತೆ. ನಾನು ಮಾಡಿದ್ದೀನಿ ಹತ್ರ ಎಕ್ಸ್ಪೀರಿಯನ್ಸ್ ಐತೆ. ಮೀನ್ಸ್ ಬೇರೆ ವಿಷಯದಲ್ಲಿ, ಈ ವಿಷಯಕ್ಕಲ್ಲ. ಒಂಟಿಯಾಗಿದ್ದಷ್ಟು ನಮ್ಗೆ ಏನ್ ಮಾಡ್ತೀವಿ ನಮ್ಗೆ ಗೊತ್ತಾಗುತ್ತೆ. ಅವಾಗ ಲೈಫ್ ಪರ್ಪಸ್ ಸ್ವಲ್ಪ ಅರ್ಥ ಆಗುತ್ತೆ. ಲೈಫ್ ಪರ್ಪಸ್ ಗೊತ್ತಾದ್ರೆ ಅದೆಲ್ಲ ಮಾಡಲ್ಲ ಯಾರನ್ನು. ನಾವು ಯಾಕೆ ಬಂದಿದ್ವಿ, ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಆ ತರ ಎಲ್ಲ ಮಾಡಲ್ಲ. ಏನ್ ಮಾಡ್ಬೇಕಂತ ಗೊತ್ತಿಲ್ಲದ್ರೆ ಪರವಾಗಿಲ್ಲ, ನಾವೇನಂತ ಅರ್ಥ ಮಾಡ್ಕೊಬೇಕು. ನಮ್ಮ ಜೀವನದಲ್ಲಿ ಹುಡುಗರು ಜಾಸ್ತಿ ಸುಳ್ಳು ಹೇಳ್ತಾರ, ಹುಡುಗಿರು ಜಾಸ್ತಿ ಸುಳ್ಳು ಹೇಳ್ತಾರ? ಹುಡುಗಿರು ಇದು ಪಕ್ಕ ಹುಡುಗಿರು ಅಂತ ನಾನು 100% ಶೋರ್ ಕೊಡ್ತೀನಿ. ಯಾಕಂದ್ರೆ ಅವ್ರು ಇಲ್ಲಿಂದ ಇಲ್ಲಿಗೆ ಬರಕ್ಕೆ 2 minutes ಅಂತ ನೋಡಿದ್ರೆ 2 hours ಆದ್ರೂ ಬಂದಿರಲ್ಲ. ಸಿಂಪಲ್ ಆಗಿ ಹೇಳಿರೋ ಹುಡುಗರು ಯಾವ್ದಾದ್ರು ಎಮೋಷನಲ್ ವಿಷಯ, ಇಲ್ಲಾಂದ್ರೆ ಇಂಪಾರ್ಟೆಂಟ್ ವಿಷಯ, ಇಲ್ಲ ನಾರ್ಮಲ್ ವಿಷಯ ಅಂದ್ರೆ ಹುಡುಗಿರು ಅನ್ಬೋದು. ಎಲ್ರಲ್ಲ, ಸ್ವಲ್ಪ ಜನ ಕರೆಕ್ಟ್ ಆಗಿರ್ತಾರೆ. ಸ್ವಲ್ಪ ಜನ ಹೆಂಗಂದ್ರೆ ಪ್ಯೂರ್ ಆಗಿರ್ತಾರೆ, ಯಾವಾಗೂ ಸುಳ್ಳು ಹೇಳೋರು ಸ್ವಲ್ಪ ಜನ ಹತ್ರ. ಇವಾಗ ಇವನ್ ಹುಡುಗಿರಲ್ಲಿ ಡಬಲ್ ಮೈಂಡ್ ಅವ್ರ ಹತ್ರ ಇರ್ತಾರೆ. ಹೆಂಗಂದ್ರೆ ಸ್ವಲ್ಪ ಜನ ಹತ್ರ ಇವಾಗ ಒಂದು ಹುಡುಗಿ ಅಂದ್ರೆ ಅವ್ರಿಗೆ ಇಷ್ಟ ಒಂದ್ ಫ್ರೆಂಡ್ ಇಲ್ಲ ಬೇರೆ ಯಾರು ಇಷ್ಟ, ಒಂದ್ ಪರ್ಸನ್ ಇಷ್ಟ, ಅವ್ರ ಹತ್ರ ನಿಜ ಹೇಳ್ತಾರೆ. ಬಟ್ ಬೇರೆಯವ್ರ ಹತ್ರ ನಿಜ ಹೇಳಲ್ಲ. ಪರ್ಟಿಕ್ಯುಲರ್ ಪರ್ಸನ್ ಹತ್ರ ಮಾತ್ರ ಸ್ವಲ್ಪ ಜನ ನಿಜ ಹೇಳ್ತಾರೆ. ಪರ್ಟಿಕ್ಯುಲರ್ ಪರ್ಸನ್ ಹತ್ರನೂ ಹುಡುಗರು ಜಾಸ್ತಿ ಸುಳ್ಳು ಹೇಳ್ತಾರೆ. ಕಾಮನ್ ಆಗಿ ಹೇಳೋ ಸುಳ್ಳು ಹುಡುಗರ. ಅಂದ್ರೆ ಸ್ವಲ್ಪ ಜನ ಒಂದು 30 to 40% ಪರ್ಫೆಕ್ಟ್ ಆಗಿದ್ದಾರೆ ಹುಡುಗರು. ಸುಳ್ಳು ಹೇಳಕ್ಕೆ ಎಷ್ಟು ಹೇಳ್ದಿರೋ ಹೇಳ್ಬೇಕಂದ್ರೆ 50-50 ಬ್ರೋ. 50-50. ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಸ್ಟೂಡೆಂಟ್ಸ್ ಇರೋ ಬಿಗ್ ಪ್ರಾಬ್ಲಮ್ ಗೌರ್ಮೆಂಟ್ ಇಂದ ಫೆಸಿಲಿಟೀಸ್ ಸಿಗ್ತಾ ಇಲ್ಲ ಸ್ಟೂಡೆಂಟ್ಸ್ ಸ್ವಲ್ಪ ಜನಕ್ಕೆ. ಅಂದ್ರೆ ಮೇ ಬಿ ಪಾಯಿಂಟ್ ಆಫ್ ವ್ಯೂ ಹೋಗ್ಬೇಕು ಅಂದ್ರೆ ಈಗ ST/SC ಅವ್ರಿಗೆ ಒಂಥರ ಈ ತರ ಮಾಡ್ತಾರೆ. ಓಕೆ, ಬೇರೆಯವ್ರಿಗೆ ಆ ತರ ಮಾಡ್ತಾರೆ. ಆಸ್ ಎ ST/SC ನಾನು ಹೇಳ್ತೀನಿ. ಯಾಕಂದ್ರೆ ಸ್ಟೂಡೆಂಟ್ಸ್ ಅಂದ್ರೆ ಎಲ್ಲರೂ ಒಂದೇ, ಸೊ ಅದಕ್ಕೆ ಎಲ್ಲರಿಗೂ ಒಂದೇ ತರ ನೋಡ್ಬೇಕು. ಬಟ್ ಗೌರ್ಮೆಂಟ್ ಆ ತರ ಮಾಡ್ತಾ ಇಲ್ಲ. ಆದ್ರೂ ST/SC ಅಂತ ಇದ್ದವ್ರಿಗೂ ಕೂಡ ಅವ್ರಿಗೂ ಫೆಸಿಲಿಟೀಸ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಗೌರ್ಮೆಂಟ್ ಇಂದ. ಓಕೆ, ಗೌರ್ಮೆಂಟ್ ಇಂದ ಫೆಸಿಲಿಟೀಸ್ ಒಂದು ಸಿಕ್ಕಿದ್ರೆ ಎಲ್ಲ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು. ಇವಾಗ ನಾವು ಬೇರೆ ದೇಶಕ್ಕೆ ಹೋದ್ರೆ ಅವ್ರ ದೇಶದಲ್ಲಿ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಮಾಡಿ ಲ್ಯಾಪ್ಟಾಪ್, ಸ್ಕೂಟಿ, ಸೈಕಲ್ ಎಲ್ಲ ಕೊಡ್ತಾರೆ. ಬಟ್ ಇನ್ ಕರ್ನಾಟಕ ಅವೆಲ್ಲ ಏನೂ ಇಲ್ಲ.
ರಿಯಲಿ ಅವ್ರ ಪರ್ಸೆಂಟೇಜ್ ಜಾಸ್ತಿ ತೆಗ್ದಿದ್ರು ಏನು ಇಲ್ಲ. ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಮೊದಲು ಸೈಕಲ್ಸ್ ಕೊಡ್ತಾ ಇದ್ರು, ಇವಾಗ ಅದು ಇಲ್ಲ. ಸ್ಕಾಲರ್ಶಿಪ್ ಬರುತ್ತೆ, ಅದು ಯಾವಾಗ 1,000 ರೂಪಾಯಿ 2,000 ರೂಪಾಯಿ, ಇನ್ ಮಿಕ್ಕಿದ್ ಬರಲ್ಲ. ಆ ತರ ಇವಾಗ ಡಿಪೆಂಡ್ ಸ್ಟೂಡೆಂಟ್ಸ್ ಯೂಸ್ ಫೇಸ್ ಮಾಡ್ತಾ ಇರೋದಂದ್ರೆ ಗೌರ್ಮೆಂಟ್ ಫೆಸಿಲಿಟೀಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಟೂಡೆಂಟ್ ತರ ಇಲ್ಲ, ಅದು ದೊಡ್ಡ ಪ್ರಾಬ್ಲಮ್. ಸ್ಟೂಡೆಂಟ್ ಮೀನಿಂಗ್ ಸ್ಟೂಡೆಂಟ್ಸ್ ಗೊತ್ತಿಲ್ಲ. ಅಂದ್ರೆ ಯಾವ ತರ ಇದಾರೆ ಸ್ಟೂಡೆಂಟ್ಸ್ ಅಂದ್ರೆ ಇವಾಗ ಹೆಂಗಿದಾರೆ ಅಂದ್ರೆ ಈ ರ್ಯಾಟ್ ರೇಸ್ ಅಂತಾರೆ, ಇಲ್ಲಿ ರೇಸ್ ಇಲ್ಲಿ ಒಂದು ಸರ್ಕಲ್ ಅಲ್ಲಿ ನಿಲ್ಲಿಸ್ಬಿಟ್ಟು ಓಡ್ತಾ ಇದ್ರೆ ಪಾಡ್ಗೆ ಓಡ್ತಾನೆ ಇರುತ್ತೆ. ಆ ತರ ನಾವೆಲ್ಲನೂ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ತಗೊಳಕೊಂಡಿದೀವಿ. ಸ್ಟೂಡೆಂಟ್ ಅನ್ನೋ ಮೀನಿಂಗ್ ಬೇರೆ ತರ ಇದೆ. ಸೊ ಸ್ಟೂಡೆಂಟ್ ಅನ್ನೋ ಮೀನಿಂಗ್ ನಮಗೂ ಗೊತ್ತಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸ್ಟೂಡೆಂಟ್ ಲೈಫ್ ಬ್ಯೂಟಿಫುಲ್ ಆಗುತ್ತಾರೆ, ಅದೇ ದೊಡ್ಡ ಪ್ರಾಬ್ಲಮ್. ಸ್ಟೂಡೆಂಟ್ಸ್ ಅಂದ್ರೆ ಯಾವ ತರ ಇರ್ಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದೇ ಪ್ರಾಬ್ಲಮ್. ಎಕ್ಸ್ಕ್ಯೂಸ್ ಮೀ, ಅದು ಇನ್ನೊಂದೇನು ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ನಾವು ಕರೆಕ್ಟ್ ಆಗಿದ್ದಿದ್ರೆ ಸ್ಟೂಡೆಂಟ್ಸ್ ತರನೇ ಇರ್ತಾ ಇತ್ತು. ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಇವಾಗ ಎಜುಕೇಶನ್ ಸಿಸ್ಟಮ್ ಹೆಂಗಿದೆ ಅಂದ್ರೆ ಆ ಕಡೆ 50-50 ಇಲ್ಲ. ಈ ಕಡೆ 40, ಈ ಕಡೆ 60, ಇಲ್ಲಾಂದ್ರೆ ಈ ಕಡೆ 30, ಈ ಕಡೆ 70 ಆಗ್ಬಿಟ್ಟಿದೆ. ನಿಮ್ಮ ಟೋಟಲ್ ಔಟ್ಫಿಟ್ ಎಷ್ಟು ಈಗ? ಶರ್ಟ್ ಎಷ್ಟು? ಇದು 500 to 750. ಅಂಡ್ ಇದು ಇದು ಹೇಳ್ಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ 3,500 ಬರುತ್ತೆ. ಸೊ ಟೋಟಲ್ 5,500 ಬರುತ್ತೆ. 5,500. ಚಪ್ಪಲಿ 300 ರೂಪಾಯಿ, ಇದು 99, ಶರ್ಟು ಪ್ಯಾಂಟು 450. ಇದು ಗಿಫ್ಟ್. ಓಕೆ, ಎರಡು ಫ್ರೀಗೆ ಬಂತು. ಟೋಟಲ್ ನಿಮ್ಮ ಔಟ್ಫಿಟ್ ಇದು ಬಿಟ್ಟ ಅದು ಬಿಟ್ಟು ನಂದು 850 ರೂಪಾಯಿ. ಒಂದು ಕಾರ್ ಇದೆ, ಮುಂದೆ ಹೋಗಿ ರೈಟ್ ಅಂತ ತಗೋಬೇಕು. ಎಲ್ಲ ವೀಲ್ಸು ತಿರುಗುತ್ತೆ, ಒಂದು ವೀಲ್ ತಿರುಗಲ್ಲ. ಯಾವ್ದು? ಎಲ್ಲ ವೀಲ್ಸು ತಿರುಗುತ್ತೆ, ಎಲ್ಲ ಟೈರ್ಸ್. ಒಂದು ಟೈರ್ ತಿರುಗಲ್ಲ. ಸ್ಟೇರಿಂಗ್ ವೀಲ್ ಅಲ್ವಾ? ಸ್ಟೀರಿಂಗ್ ಟೈರ್ ಇರುತ್ತಾ? ಓಕೆ. ಇನ್ನೊಂದ್ಸತಿ ಹೇಳಿ. ನಮ್ಮ ಹತ್ರ ಒಂದು ಕಾರ್ ಇದೆ, ಮುಂದೆ ಹೋಗಿ ರೈಟ್ ಅಂತ ತಗೋಬೇಕು. ರೈಟ್ ಅಂತ ತಗೋವಾಗ ಎಲ್ಲ ಟೈರ್ಸ್ ತಿರುಗುತ್ತೆ, ಒಂದು ಟೈರ್ ಬಿಟ್ಟು. ಯಾವ್ದಲ್ಲ? ಸ್ಟೆಪ್ನಿ. ಕರೆಕ್ಟ್. ಸ್ಟೆಪ್ನಿ ಅಂದ್ರೆ ಏನ್ ಗೊತ್ತಾ? ಅಂದ್ರೆ ಸ್ಟೆಪ್ನಿ ಅಂದ್ರೆ ಇಲ್ಲ, ಗೊತ್ತಿತ್ತು ಬ್ರೋ. ನೀವು ಸ್ಟೂಡೆಂಟ್ಸ್ ಈಗ ಎಕ್ಸಾಮ್ಸ್ ನಲ್ಲಿ ಪಾಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಟಿಪ್ಸ್? ಓದ್ಬೇಕು. ಪ್ರಾಕ್ಟೀಸ್ ಬೇಕು. ಓದ್ಕೊಂಡ್ರೆ ನಾವು ನಾರ್ಮಲ್ ಒಂದ್ ದಿವಸ ಮುಂಚೆನೇ ಓದ್ತಾರೆ ಸ್ವಲ್ಪ ಜನ. ಟಾಪಿಕ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಷ್ಟೇ ಬ್ರೋ. ಅದು ನಾವು ಅರ್ಥ ಮಾಡ್ಕೊಬೇಕು. ಟಾಪಿಕ್ ಅರ್ಥ ಮಾಡ್ಕೊಂಡ್ರೆ ಟಾಪಿಕ್ ಎಲ್ಲ ಕವರ್ ಮಾಡ್ತೀವಿ. ಕವರ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಮಾರ್ಕ್ಸ್ ಬಂದೇ ಬರುತ್ತೆ. ಇವಾಗ ಬರೋ ಟಾಪಿಕ್ಸ್ ಹಂಗಲ್ಲ, ಮಾರ್ಕ್ಸ್ಗೋಸ್ಕರ ಓದ್ತಾ ಇದೀವಿ. ನಾವ್ ಹೇಳ್ಬೋದು ಬ್ರೋ, ಬಟ್ ಏನಂದ್ರೆ ಕೆಲವ್ರು ಹಂಗೆ ಮಾಡೋದು, ಟಾಪಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಬರೀತಾರೆ. ಅದೇ ಎಕ್ಸಾಮ್ ಟಿಪ್ಸ್ ಅಷ್ಟೇ. ಪಂಟ ಇದ್ರೆ ಕಾಪಿ ಹೊಡಿಬೋದು ಚೆನ್ನಾಗಿ, ತಗೊಳಕೊಂದಿರ. ಅವನಿಗೆ ಇದು ಇಲ್ಲಿದ್ರೆ ಪಕ್ಕ ಆರಾಮಾಗಿ ಕಾಪಿ ಹೊಡಿಬೋದು. ಎಲ್ಲರೂ VSR ಕನ್ನಡನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕನ್ನಡನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟಿರಿ, ಮತ್ತೆ ಪಕ್ಕದಲ್ಲಿರೋ ಗಂಟೆ ನೋಡಿರಿ.